ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ಒಂದು ಯೂನಿಕ್, ದಟ್ ಮೀನ್ಸ್ ಡಿಫ್ರೆಂಟ್ ಆಗಿರುವಂತಹ ಫೇಸ್ ಮಾಸ್ಕ್ ವಿಚ್ ಗಿವ್ಸ್ ಮಾಯಿಶ್ಚರೈಸಿಂಗ್ ಟು ಯುವರ್ ಸ್ಕಿನ್. ಇದರ ಒಂದು ಬೆನಿಫಿಟ್ಸ್ ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ತುಂಬಾ ಈಸಿಲಿ ಅವೈಲೇಬಲ್ ಆಗಿರುವಂತಹ ವಸ್ತುಗಳಿಂದ ಮಾಡ್ಕೋಬಹುದಾದಂತಹ ಒಂದು ಫೇಸ್ ಮಾಸ್ಕ್. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ತುಂಬ ಅದು ಸ್ಕಿನ್ನಿಗೆ ಬೆನಿಫಿಟ್ ಕೊಡುತ್ತೆ. ನಾನು ಹೋಗ್ತಾ ಹೇಳ್ತಾ ಹೋಗ್ತೀನಿ ಏನೇನು ಅಂತ. ಸೊ ಬನ್ನಿ, ಹಾಗಾದ್ರೆ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡ್ಕೊಬರೋಣ. ಫಸ್ಟ್ ಆಫ್ ಆಲ್, ನಮಗೀಗ ಈ ಒಂದು ಫೇಸ್ ಮಾಸ್ಕ್ ರೆಸಿಪಿಗೆ ಬೇಕಾಗಿರುವಂಥದ್ದು ಗ್ರೀನ್ ಟೀ. ನನ್ನ ಹತ್ರ ಟೆಟ್ಲಿ ಗ್ರೀನ್ ಟೀ ಇದೆ. ಇದರಲ್ಲಿ ವಿತ್ ಆ್ಯಡೆಡ್ ವಿಟಮಿನ್ ಸಿ, ಲೆಮನ್ ಆ್ಯಂಡ್ ಹನಿ ಅಂತ ಅನ್ನೋ ಅಂಶ ಇದೆ ಇದರಲ್ಲಿ. ಒಂದು ವೇಳೆ ನೀವು ಪ್ಲೇನ್ ಗ್ರೀನ್ ಟೀ ಸಿಗುತ್ತಲ್ಲ, ಅದನ್ನಾದ್ರೂ ತೆಗೆದುಕೋಬಹುದು. ನನ್ನ ಹತ್ರ ಇರೋದು ಇದೇನೆ. ತುಂಬ ಬೆನಿಫಿಷರಿ, ಮುಖಕ್ಕೆ ಮಾತ್ರ. ಅದನ್ನ ನಾವು ಕುಡಿಲೂಬಹುದು ಅಲ್ವಾ. ಬಟ್ ಕುಡಿಯೋದ್ರಿಂದನೂ ಕೂಡ ಬೆನಿಫಿಷಿಯಲ್ ಇದೆ. ಬಟ್ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಇದರಿಂದ ಯಾವ ರೀತಿ ಫೇಸ್ ಮಾಸ್ಕ್ ಮಾಡ್ಕೋಬಹುದು ಅಂತ. ನೀವು ಆಸ್ ಯೂಶುವಲ್ ಬಿಸಿನೀರನ್ನ ಕಾಯಿಸ್ಕೊಂಡು ಇದನ್ನ ಓಪನ್ ಮಾಡಿ ಡಿಪ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನನ್ನ ಗ್ರೀನ್ ಟೀ ಬ್ಯಾಗ್ ಇಲ್ಲಿದೆ. ನಾನು ಡಿಪ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಇದ್ರ ನೀರು ಕೂಡ ನನ್ನ ಹತ್ರ ಇದೆ. ನೋಡಿ, ಗ್ರೀನ್ ಟೀ ಇದೆ ನನ್ನ ಹತ್ರ. ಎಸ್, ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಬೇಕಾದ್ರೆ ನೀವು ಮಾಡ್ಕೋಬಹುದು. ಅಕಾರ್ಡಿಂಗ್ ಟು ಯುವರ್ ಯೂಸೇಜ್ ಮಾಡ್ಕೋಬಹುದು. ನನ್ನ ಹತ್ರ ಇದೀಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಕ್ಲೀನ್ ಆಗಿರುವಂತಹ ಫ್ರೆಶ್ ಬೌಲ್ನ ತಗೊಂಡಿದ್ದೀನಿ. ಇದರಲ್ಲಿ ನನ್ನ ಗ್ರೀನ್ ಟೀ ಏನು ರೆಡಿ ಆಗಿತ್ತಲ್ಲ, ಅದನ್ನ ನಾನು ಸ್ವಲ್ಪ ತಣ್ಣಗಾಗಬೇಕು ಫ್ರೆಂಡ್ಸ್. ಬಿಸಿಯಾಗಿ ಯಾವುದೇ ಕಾರಣಕ್ಕೂ ಅದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. ಎಸ್, ನಾನೀಗ ಪೋರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಹಾಲು ಹಾಕೊಳ್ತಾ ಇದ್ದೀನಿ. ರಾ ಮಿಲ್ಕ್ ಅಂದ್ರೂ ತುಂಬ ಒಳ್ಳೆಯದು. ಹಸಿ ಹಾಲನ್ನೇ ಹಾಕೊಳ್ಳಿ ಆದಷ್ಟು. 2, 3. ಇಲ್ಲ, ನಮ್ಮ ಹತ್ರ ಹಸಿ ಹಾಲು ಇಲ್ಲ ಅಂತ ಅಂದರೂ ಕೂಡ ನೀವು ಕಾದರದ ಹಾಲನ್ನು ಕೂಡ ಹಾಕೋಬಹುದು. ಬಟ್ ಐ ಇನ್ಸಿಸ್ಟ್, ಹಸಿ ಹಾಲು ಹಾಕೊಂಡ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾನೀಗ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್. ಓಕೆ, ಈಗ ನಾನು ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅಲೋವೆರಾ ಎಲ್ಲ ಅದ್ರಲ್ಲಿ ಮಿಕ್ಸ್ ಆಗಬೇಕು, ಗ್ರೀನ್ ಟೀಯಲ್ಲಿ ಹಾಗೂ ಹಾಲಲ್ಲಿ. ನಿಮಗೆ ಕೈಯಲ್ಲಿ ಸರಿ ಹೋಗದಿದ್ರು ಕೂಡ ಯು ಕ್ಯಾನ್ ಯೂಸ್ ಯುವರ್ ಹ್ಯಾಂಡ್ಸ್. ನೋಡಿ, ಚೆನ್ನಾಗಿ ಬೀಟ್ ಆಗ್ಬಿಡ್ತು ಕೈಯಲ್ಲಿ. ಎಸ್, ನಾನೀಗ ಅಪ್ಲೈ ಮಾಡ್ಕೋತೀನಿ. ರೆಡಿ ಇದೆ ನೋಡಿ. ಸೊ ಬನ್ನಿ, ಹಾಗಾದರೆ ಅಪ್ಲೈ ಮಾಡ್ಕೊಂಡು. ಈಗ ನೀವು ನೋಡಿದ್ರಲ್ಲ, ಈಗ ರೆಡಿ ಇದೆ ನನ್ನ ಹತ್ರ. ಎಸ್, ಅದನ್ನ ಅಪ್ಲೈ ಕೂಡ ಮಾಡ್ಕೋತೀನಿ. ಅದು ಆಸ್ ಐ ಟೋಲ್ಡ್ ಯು, ಸ್ಕಿನ್ನಿಗೆ ಮಾಯಿಶ್ಚರೈಸಿಂಗ್ ಕೊಡುತ್ತೆ. ಆಯಿಲಿ ಸ್ಕಿನ್ ಅವರಿಗೆ ದಿ ಬೆಸ್ಟ್. ಓಕೆನಾ. ಇಲ್ಲ, ನಮ್ಗೆ ಆಯಿಲಿ ಸ್ಕಿನ್ ಇಲ್ಲ, ನಮ್ಗೆ ಡ್ರೈ ಸ್ಕಿನ್ ಇದೆ ಅಂತ ಅನ್ನೋರು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಆದರೆ ನಾನು ಇದರಲ್ಲಿ ಟೆಟ್ಲಿ ಗ್ರೀನ್ ಟೀ, ಲೆಮನ್ ಆ್ಯಂಡ್ ಹನಿ ಇದೆ. ಲೆಮನ್ ಆ್ಯಂಡ್ ಹನಿ ಅಂಶ ಇರುವಂತಹ ಟೆಟ್ಲಿ ಗ್ರೀನ್ ಟೀ. ಬಟ್ ಲೆಮನ್ ಇರುವಂತಹ ಒಂದು ಗ್ರೀನ್ ಟೀನ ನೀವು ಕೊಂಡ್ಕೋಬಾರ್ದು ಅಷ್ಟೇ. ಜಸ್ಟ್ ನೀವು ಪ್ಲೇನ್ ಗ್ರೀನ್ ಟೀನ ಕೊಂಡ್ಕೊಂಡು ನಾನು ಯಾವ ರೀತಿ ಮಾಡಿ ತೋರಿಸಿದ್ನೋ ಆ ರೀತಿ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ಆದಷ್ಟು ಬೇಗ ಇದರ ರಿಸಲ್ಟ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದನ್ನ ಅಪ್ಲೈ ಕೂಡ ಮಾಡ್ಕೋತೀನಿ ನಿಮ್ಮ ಮುಂದೆನೇ. ಈಸಿಯಾಗಿ ಮಾಡ್ಕೋಬಹುದು ಅಂತ ಯಾವ ರೀತಿ ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ಸೊ ಬನ್ನಿ, ಹಾಗಾದರೆ ನಾನು ಅಪ್ಲೈ ಮಾಡ್ಕೋತೀನಿ, ನಿಮಗೆ ತೋರಿಸ್ಕೊಡ್ತೀನಿ. ಹಲೋ, ವೆಲ್ಕಮ್ ಬ್ಯಾಕ್. ನನ್ನ ಈ ಫೇಸ್ ಮಾಸ್ಕ್ ರೆಡಿಯಾಗಿದೆ. ಈಗ ನಾನು ನಿಮ್ಮ ಮುಂದೆ ಅಪ್ಲೈ ಮಾಡ್ಕೋತೀನಿ. ಇದ್ರ ಬೆನಿಫಿಟ್ಸ್ ಎಲ್ಲ ನಾನು ಈಗಾಗಲೇ ಹೇಳಿದ್ದೀನಿ. ತುಂಬ ಒಳ್ಳೆಯದು. ಸ್ಕಿನ್ನ ಕ್ಲೆನ್ಸ್ ಮಾಡುತ್ತೆ ಆ್ಯಂಡ್ ದೆನ್ ಸ್ಕಿನ್ನಿಗೆ ಮಾಯಿಶ್ಚರೈಸಿಂಗ್ ಅಂಶ ಕೊಡುತ್ತೆ. ದಟ್ ಮೀನ್ಸ್ ಸ್ಕಿನ್ ಎಲ್ಲ ಒಣ ಆಗಿರುತ್ತೆ. ಈ ಚಳಿಗಾಲದಲ್ಲಿ ಎಲ್ಲ ಒಡೆದೋಗಿರುತ್ತೆ, ತುಂಬಾ ಉರಿ ಅನಿಸ್ತಿರುತ್ತೆ. ಅಂಥ ಟೈಮಲ್ಲಿ ಈ ಗ್ರೀನ್ ಟೀ ಫೇಸ್ ಮಾಸ್ಕ್ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಇದರಲ್ಲಿ ಹನಿ ಹಾಗೂ ಲೆಮನ್ ಅಂಶ ಇದೆ. ಸೊ ವೆರಿ ಗುಡ್, ದಿ ಬೆಸ್ಟ್ ಕೆಲಸ ಮಾಡುತ್ತೆ ಅಂತಲೇ ಹೇಳ್ತೀನಿ. ಇದನ್ನ ನಾನು ಮುಖವನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಆಲ್ರೆಡಿ. ಯಾವುದೇ ಕಾರಣಕ್ಕೂ ಮುಖ ತೊಳೆದೇ ಯಾವುದೇ ಫೇಸ್ ಮಾಸ್ಕ್ ಹಚ್ಕೋಬಾರ್ದು. ಪ್ಲೀಸ್ ಟೇಕ್ ಕೇರ್. ಈಗ ನಾನು ಇದನ್ನ ನಿಮ್ಮ ಮುಂದೆನೇ ಹಚ್ಕೊಳ್ತೀನಿ. ನೋಡಿ,
ಇಷ್ಟೊತ್ತು ನೀವು ಕೇಳಿಸ್ಕೊಂಡಿದ್ದೀರಾ, ನಾನು ಹೇಳಿದ್ದೀನಿ ಗ್ರೀನ್ ಟೀ ಅಂಶ ಮುಖಕ್ಕೆ ಮಾಯಿಶ್ಚರೈಸಿಂಗ್ ಕೊಡುತ್ತೆ. ಇದರಲ್ಲಿ ಹನಿ ಹಾಗೂ ಲೆಮನ್ ಇದೆ. ಲೆಮನ್ ಆಪ್ಷನಲ್, ಲೆಮನ್ ಇರುವಂತಹ ಅಂಶ ಗ್ರೀನ್ ಟೀ ನೀವು ತೆಗೆದುಕೋಬಾರ್ದು. ನಿಮಗೆ ಡ್ರೈ ಸ್ಕಿನ್ ಇದ್ದರೆ ಇದು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆಯಿಲಿ ಸ್ಕಿನ್ ಇದ್ದರೆ ಮಾತ್ರ ತೆಗೆದುಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಹನಿ ಬೇಕಾದರೆ ನೀವು ಮೇಲ್ಗಡೆ ಹಾಕ್ಕೋಬಹುದು. ಅದಲ್ಲದೆ ಇದರಲ್ಲಿ ನಾನು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಮುಖಕ್ಕೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ, ಮುಖಕ್ಕೆ ಬೆಳ್ಳಗೆ ಮಾಡುತ್ತೆ ಹಾಲು ಹಾಗೂ ಗ್ರೀನ್ ಟೀ ಅಂಶ. ನೆಕ್ಸ್ಟ್ ಇದಕ್ಕೆ ನಾನು ಅಲೋವೆರಾ ಜೆಲ್ ಕೂಡ ಹಾಕ್ಕೊಂಡಿದ್ದೀನಿ. ಅಲೋವೆರಾ ಜೆಲ್ ಮುಖಕ್ಕೆ ರಿಜುವಿನೇಟ್ ಕೊಡುತ್ತೆ, ಬ್ಲ್ಯಾಕ್ ಸ್ಪಾಟ್ಸ್, ದಟ್ ಮೀನ್ಸ್ ಇದರ ಎಲ್ಲ ಮಿಶ್ರಣ ಏನು ನಾವು ಮಾಡ್ಕೊಂಡಿದ್ದೀವಲ್ಲ, ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ, ಅದೆಲ್ಲ ಕೂಡ ದೂರ ಮಾಡುತ್ತೆ. ಮುಖದಲ್ಲಿ ಏನಾದರೂ ಸುಕ್ಕುಗಟ್ಟಿರುವ ಮುಖ ಇದ್ದರೆ, ಫೈನ್ ಲೈನ್ಸ್ ಇದ್ದರೆ, ಲಾಫಿಂಗ್ ಲೈನ್ಸ್ ಇದ್ದರೆ, ಕಣ್ಣುಗಳ ಸುತ್ತಮುತ್ತ ಏನಾದರೂ ನಿಮಗೆ ಫೈನ್ ಲೈನ್ಸ್ ಬ್ಲ್ಯಾಕ್ ಅಂಶ ಇದ್ರೂ ಕೂಡ ಅದು ಕೂಡ ದೂರ ಮಾಡುತ್ತೆ. ನನಗೆ ನೋಡಿ, ನಾನು ಯಾವ ರೀತಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಲ್ಲ, ಆ ರೀತಿ ನೀವು ಕೂಡ ಒಂದು 2 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡ್ರೆ ಸಾಕು. ಅಪ್ಪರ್ ಪಾರ್ಟಲ್ಲಿ ಮಸಾಜ್ ಮಾಡ್ಕೋಬೇಕು. ಈಗ ಇಷ್ಟು ಮಸಾಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ರಿಸಲ್ಟ್ ತೋರಿಸ್ತೀನಿ, ವೇಟ್ ಫಾರ್ ಮೀ. ನಿಮ್ಮ ಮುಂದೆ ನಾನು ಅಪ್ಲೈ ಮಾಡ್ಕೊಂಡೆ ಫ್ರೆಂಡ್ಸ್. ನೀವು ನೋಡಿದ್ರಿ ನಾನು ಯಾವ ರೀತಿ ಮಸಾಜ್ ಮಾಡಿಕೊಂಡೆ. ಲೈಟಾಗಿ ಒಂದು 3 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡ್ರೆ ಅಷ್ಟೇ ಸಾಕು, ಅಪ್ವರ್ಡ್ ಡೈರೆಕ್ಷನ್ ಹಾಗೂ ಸರ್ಕ್ಯುಲರ್ ಡೈರೆಕ್ಷನಲ್ಲಿ. ಸೊ ಈಗ ಒಂದು 10 ಮಿನಿಟ್ಸ್ ಅಷ್ಟೇ. ಅಷ್ಟು ಬಿಟ್ಟು ಇದು ನೀವು ನಾರ್ಮಲ್ ವಾಟ್ರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಂಬಿಡಿ. ನಾನು 10 ಮಿನಿಟ್ಸ್ ಬಿಟ್ಟು ಕೂಡ ನಿಮಗೆ ಹೇಗಾಗಿದೆ, ಹೇಗೆ ಯಾವ ರೀತಿ ಇನ್ಸ್ಟೆಂಟಾಗಿ ರಿಸಲ್ಟ್ ಬಂದಿದೆ ಅಂತ ಕೂಡ ತೋರಿಸ್ತೀನಿ. ಸೊ ನಾನು ಸ್ವಲ್ಪ ಮಾತನ್ನು ಆಡಬೇಕು ನಿಮ್ಮ ಜೊತೆಲಿ, ಈ ವಿಡಿಯೋದಲ್ಲಿ ಆಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವುದ್ರ ಬಗ್ಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಕೀಪ್ ಆನ್ ವಾಚಿಂಗ್ ಫಾರ್ 10 ಮಿನಿಟ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ನಾನು 10 ನಿಮಿಷಗಳ ಕಾಲ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಕೂಡ ಬಂದೆ. ನಾರ್ಮಲ್ ವಾಟ್ರಲ್ಲೇ ಮಾಡಿಕೊಂಡೆ. ನೋಡಿ ಯಾವ ರೀತಿ ರಿಸಲ್ಟ್ ಕಾಣ್ತಿದೆ ಅಂತ. ನಿಜವಾಗಿಯೂ ಒಂದು ರೀತಿ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ. ನಿಮಿಷ ನೋಡಿ, ಸನ್ಟ್ಯಾನ್ ಆಗಿತ್ತು ನನಗೆ. ಆ್ಯಕ್ಚುಲಿ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ದೆ ನಾನು. ಚಿತ್ರದುರ್ಗದಲ್ಲಿ ಡೇ ಟೈಮ್ ತುಂಬ ಸಖತ್ತು ಬಿಸಿಲಿದೆ, ಸನ್ಟ್ಯಾನ್ ಆಗಿತ್ತು. ಈ ಒಂದು ನಾನೇನು ಈಗ ಗ್ರೀನ್ ಟೀ ಮಾಸ್ಕ್ ಮಾಡ್ಕೊಂಡಲ್ಲ, ಅದರಿಂದ ನನಗೆ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಬಂದಿದೆ. ಸನ್ಟ್ಯಾನ್ ಕೂಡ ಸಂಪೂರ್ಣವಾಗಿ ಹೋಗಿದೆ. ನೀವು ನನ್ನ ರೀಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಕಿನ್ ಸೆಲ್ಸ್ ಒಂಥರ ಸನ್ಟ್ಯಾನ್ ಆಗಿರ್ತಾರೆ, ಬ್ಲ್ಯಾಕಿಶ್ ಕಾಂಪ್ಲೆಕ್ಷನ್ ಸ್ವಲ್ಪ ಬ್ಲ್ಯಾಕಿಶ್ ಆಗಿತ್ತು. ಈಗ ಒಂದು ನಿನ್ನೆ ಮೊನ್ನೆ ಎಲ್ಲ ಈ ಒಂದು ಗ್ರೀನ್ ಟೀಯ ಮಾಸ್ಕ್ ಹಚ್ಕೊಂಡಿದ್ದಕ್ಕೆ ನನಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ನೋಡಿ, ಒಂದೇ ಯೂಸೇಜ್ಗೆ. ನಿಜವಾಗ ತುಂಬ ಖುಷಿ ಆಗುತ್ತೆ ನನಗಂತೂ ರಿಸಲ್ಟ್ ಬಂದಿದ್ದಕ್ಕೆ. ಸನ್ಟ್ಯಾನ್ ಹೊರಟೋಯ್ತು ನಂದು ಒಂದೇ ಒಂದು ಯೂಸ್ಗೆ. ನಾನೇನೋ ವಿಚಾರ ಮಾತಾಡಬೇಕು ಅಂತಂದಲ್ಲ, ಅದೇನು ಅಂದರೆ ತುಂಬ ನನಗೆ ಕಾಮೆಂಟ್ಸ್ ಬರ್ತಾ ಇದೆ, ಹಚ್ಕೋಬಹುದಾ ಇಲ್ಲ ಇದೆಲ್ಲ ಫೇಕ್ ಹಾಗೆ ಹೇಗೆ ಅಂತ ತುಂಬ ಕಾಮೆಂಟ್ಸ್ ಬರ್ತಿದೆ. ಪ್ಲೀಸ್ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾನು ಮಾಡ್ತಾ ಇರುವಂತಹ ಎಲ್ಲ ಹೇರ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರೆಮಿಡೀಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ನಾನು ಮಾಡ್ತಾ ಇರೋದು ಎಲ್ಲ ಆಯುರ್ವೇದಿಕ್ ಹರ್ಬಲ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ, ಸಂಪೂರ್ಣ ನ್ಯಾಚುರಲ್, ಸಂಪೂರ್ಣ ಸೇಫ್ ಆಗಿರುವಂತಹ ಮೆಟೀರಿಯಲ್ಸ್. ಓಕೆನಾ? ಸೊ ಇದರಿಂದ ಯಾವುದೇ ರೀತಿಯ ಮುಜುಗರ ಹಾಗೂ ಭಯ, ಆತಂಕ ಪಡೋದು ಬೇಡ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅಂತೂ ಆಗೋದೇ ಇಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಕೆಲವರೆಲ್ಲ ಹೇಳ್ತಾರೆ ಇದೆಲ್ಲ ಫೇಕ್ ಯೂಸ್ ಮಾಡಿಬಿಡಿ ಹಾಗೆ ಹೀಗೆ ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಬರ್ತಾ ಇದೆ. ಪ್ಲೀಸ್ ನಂಬಿಕೆ ಇಡಬೇಕು. ಹಾಗೂ ನೀವು ನಂಬಿಕೆ ಇಡದೇ ಇದ್ರೂ ಚಿಂತೆ ಇಲ್ಲ, ಬಟ್ ನೀವು ಯೋಚನೆ ಮಾಡಬೇಕು. ಓಕೆನಾ? ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಯಾವುದು? ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆ್ಯಂಡ್ ದೆನ್ ಮನೇಲಿ ನ್ಯಾಚುರಲ್ ಆಗಿ ಸಿಗುವಂತಹ ಪ್ರಾಡಕ್ಟ್ಸ್. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಹಾಕಿ ನನ್ನ ಪ್ರಮೋಷನ್ ವಿಡಿಯೋ ಯಾವುದೇ ರೀತಿ ನಾನು ಮಾಡ್ತಾ ಇಲ್ಲ. ಯಾವುದೊಂದು ಕ್ರೀಮ್ ತೆಗೆದುಕೊಂಡು ಬಂದೆ, ಅದ್ರ ಪ್ರಮೋಷನ್ ಮಾಡಿದೆ, ಇದನ್ನ ಹಚ್ಕೊಳ್ಳಿ ಅಂತ ಅದ್ರ ಬಗ್ಗೆ ಬರೀ ಮೆರಿಟ್ಸ್ ವಿಚಾರನೇ ಹೇಳಿ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಖಂಡಿತ ಇಲ್ಲ ಅಲ್ವಾ? ನೀವು ನನ್ನ ಎಲ್ಲ ವಿಡಿಯೋಸ್ನ ಚೆಕ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು 100ಗೆ 100% ಎಲ್ಲ ವಿಡಿಯೋಸ್ ಕೂಡ ನಾನು ಕೊಡ್ತಾ ಇರೋದು ಸಂಪೂರ್ಣ ನ್ಯಾಚುರಲ್ ಆಯುರ್ವೇದಿಕ್ ಆ್ಯಂಡ್ ಹರ್ಬಲ್. ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಇನ್ನು ನಾನು ಏನೇನು ಹೇಳಿದ್ದೀನ ಆ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆದರೆ ಯೂಸೇಜ್ ಮಾಡ್ತಾ ಹೋಗಬೇಕು ಅಷ್ಟೇ. ಓಕೆನಾ? ಸೊ ನಂಬಿಕೆ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಆ ವಿಚಾರ ಹೀಗಿತ್ತು, ಅದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬೇಕಾದರೆ ಯಾವುದಾದ್ರೂ ಲಾಂಗ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೋಡಿ ರಿಸಲ್ಟ್ ಅಂತೂ ಬಂದಿದೆ. ನನ್ನ ಮುಖಕ್ಕೆ ಏನಂದರೆ ಏನೂ ಹಚ್ಕೊಂಡಿಲ್ಲ, ನಿಮ್ಮ ಮುಂದೆನೇ ನಾನು ಹಚ್ಕೊಂಡೆ. ಫೇಸ್ ವಾಶ್ ಮಾಡಿಕೊಂಡು ಗ್ರೀನ್ ಟೀ ಪ್ಯಾಕ್ ಹಚ್ಕೊಂಡೆ ಹಾಗೂ ಫೇಸ್ ವಾಶ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ. ಈ ರೀತಿ ಸಿಕ್ಕಿದೆ ನನ್ನ ರಿಸಲ್ಟ್. ನೋಡಿ ಕೈ ಒಂಥರ ಡಲ್ ಕಾಣ್ತಿದೆ, ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಬಹುದು. ಯಾವುದೇ ರೀತಿ ಆತಂಕ, ಭಯ, ಹಿಂದೆ ಮುಂದೆ ಅನ್ನೋಂಥ ಒಂದು ತಳಮಳ ಖಂಡಿತವಾಗಿಯೂ ಬೇಡ.
ಧಾರಾಳವಾಗಿ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಟೇಕ್ ಕೇರ್. ನಾನು ಲೆಮನ್ ಹಾಗೂ ಹನಿ ಇರುವಂತಹ ಅಂಶ ಇರುವಂತಹ ಗ್ರೀನ್ ಟೀನ ಅದರಿಂದ ನಾನು ಮಾಡ್ಕೊಂಡಿದ್ದು. ನೀವು ಬೇಕಾದ್ರೆ ಪ್ಲೇನ್ ತೆಗೆದುಕೊಂಡು ಬಂದು ಅದ್ರಲ್ಲಿ ಬೇಕಾದ್ರೆ ಹನಿ ಮಿಕ್ಸ್ ಮಾಡ್ಕೋಬಹುದು, ನಿಂಬೆಹಣ್ಣು ಕೂಡ ಹಿಂಡ್ಕೋಬಹುದು, ನೋ ಪ್ರಾಬ್ಲಮ್. ಆಲ್ರೆಡಿ ನನಗೆ ಆ ಗ್ರೀನ್ ಟೀಯಲ್ಲಿ ಅದು ಇರೋದಕ್ಕೆ ನಾನು ಯಾವುದನ್ನು ಯೂಸ್ ಮಾಡಿಲ್ಲ. ಸೊ ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್ ಆಫ್ ಯರ್ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ಯರ್ ಫ್ಯಾಮಿಲಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್. ದುರ್ಜನರು ದೂರ ಇಲ್ಲಿ, ಸಜ್ಜನರಾಗಿ ನಾವು ಬಾಳೋಣ, ಬದುಕೋಣ, ಸಜ್ಜನರಾಗಿಯೇ ನಮ್ಮ ಜೀವನವನ್ನ ನಡೆಸೋಣ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬೈ. ಕಡಲನು ಕಾಣ ಹೊರಟಿರೋ ಕರಗೆ ಮುಗಿಲೇ ನೋಡಿ, ಈ ಸಾಂಗ್ ನಂಗೆ ತುಂಬ ಇಷ್ಟ. ಸಪ್ತಸಾಗರದಾಚೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಬಾಯ್.